ಹಿರಿಯ ಮಾದಿಗ ಸಮುದಾಯದ ಹಿರಿಯ ಸಚಿವರು, ರಾಜಕೀಯ ಮುತ್ಸದ್ದಿಗಳಾದ KH ಮುನಿಯಪ್ಪನವರಿಗೆ DCM ಮಾಡಬೇಕು ಮತ್ತು ಸಮಾಜ ಕಲ್ಯಾಣ ಖಾತೆಯ ಸಚಿವರನ್ನಾಗಿ ಮಾಡಬೇಕು ಅಂತ ಈ ಮೂಲಕ ಆಗ್ರಹವನ್ನು ಮಾಡ್ತೀವಿ. ಜೊತೆಗೆ ಮತ್ತೊಬ್ಬ ರಾಜಕೀಯ ಹಿರಿಯ ಮುತ್ಸದ್ದಿ RB ತಿಮ್ಮಪ್ಪನವರಿಗೂ ಕೂಡ ಸಚಿವರನ್ನಾಗಿ ಮಾಡಬೇಕು, ಪ್ರಬಲ ಖಾತೆಯನ್ನು ಕೊಡಬೇಕು. ಹಾಗೆಯೇ ಮತ್ತೊಬ್ಬರು 6 ಜನ ಗೆದ್ದಿದ್ದಾರೆ ಮಾದಿಗ ಸಮಾಜದಲ್ಲಿ, ಮತ್ತೊಬ್ಬರಿಗೆ ಸಚಿವರನ್ನಾಗಿ ಮಾಡಬೇಕು. ಒಟ್ಟು 3 ಜನ ಸಚಿವರನ್ನಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ತೇವೆ. ಜೊತೆಗೆ ಕಳೆದ 13 ವರ್ಷಗಳಿಂದ BJP ಕಾಂಗ್ರೆಸ್ ಎರಡೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಮಾದಿಗ ಸಮಾಜದವರಿಗೆ, ಆ ಸಮಾಜದಲ್ಲಿರ್ತ ಕಟ್ಟಕಡೆ ಸಮಾಜ 59 ಅಲೆಮಾರಿ ಸಮಾಜಕ್ಕೆ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಸಮರ್ಪಕವಾಗಿ ಮಾಡಿಲ್ಲ, ವಿಫಲವಾಗಿದೆ. ಆದ್ದರಿಂದ ಸಮಾಜ ಕಲ್ಯಾಣ ಖಾತೆ ಕೊಡಬೇಕು, ಅಭಿವೃದ್ಧಿ ಕಡೆ ಮಾಡೋದಕ್ಕೆ ಅವಕಾಶ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಾಗಿದೆ. ಸ್ವತಃ ಸಂವಿಧಾನ ಜಾರಿಯಾಗಿ 75 ವರ್ಷಗಳಿಂದಲೂ ಕೂಡ ಮೀಸಲಾತಿನೂ ಸಿಕ್ಕಿಲ್ಲ, ಸಮಾಜಕ್ಕೆ ಅಭಿವೃದ್ಧಿನೂ ಸಿಕ್ಕಿಲ್ಲ. ಈಗ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟು 2 ವರ್ಷ ಆಗಿದೆ, ಒಳ ಮೀಸಲಾತಿನೂ ಸಹ ಸಮರ್ಪಕವಾಗಿ ಸಂಪೂರ್ಣವಾಗಿ ಜಾರಿ ಮಾಡಿಲ್ಲ. 56,000 ಉದ್ಯೋಗ ನೇಮಕಾತಿನಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ ಹೇಳಿ ಅಲ್ಲಿ 14 ಬಿಂದುಗಳು ಬಂದರೆ 15 ಬರ್ತಾ ಇದ್ದರೆ 14 ಬಂದರೆ, ಅಥವಾ 3 SCಗೆ ಬರ್ತಾ ಇದ್ದರೆ 2 ಬಂದರೆ ಉದ್ಯೋಗ, ಅದನ್ನು SC ಜನರಲ್ ಅಂತ ಮಾಡಿದ್ದಾರೆ. SC ಜನರಲ್ ಅಂತ ಎಲ್ಲಿದೆ? SC ಜನರಲ್ ಅಂತ ಸಂವಿಧಾನದಾಗ ಇಲ್ಲವೇ ಇಲ್ಲ. ಇದು ಸಂವಿಧಾನ ಬಾಹಿರ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ, ಇದು ಕಂಟೆಂಪ್ಟ್ ಕೋರ್ಟ್. ಇದು SC ಜನರಲ್ ಅಂತ ಮಾಡಿದರೆ ಒಂದು ಅಧಿಸೂಚನೆ ಹೊಡಿಸ್ಬಿಟ್ರೆ ಅಧಿಸೂಚನೆ ಮೀಸಲಾತಿ ಹೇಳ್ತದ? ಮೀಸಲಾತಿನ 15(4) ಪ್ರಕಾರನೇ ಮಾಡಬೇಕು. ಅದು ಕಂಕರೆಂಟ್ ಲಿಸ್ಟ್ ಆಫ್ ಸಬ್ಜೆಕ್ಟ್, ಅದು ಸಮವರ್ತ ಪಟ್ಟಿ. ಅದು ಸಂವಿಧಾನದಲ್ಲಿ ಏನು ಕಾಲಂ 15(4) ಶಿಕ್ಷಣ, 16(4) ಉದ್ಯೋಗ ಅಂತ ಇದೆ, ಆ ಪ್ರಕಾರನೇ ಮಾಡಬೇಕಾಗಿದೆ. ಎಲ್ಲ ರಾಜ್ಯದಲ್ಲೂ ಕೂಡ ಆ ಪ್ರಕಾರನೇ ಮಾಡಿದ್ದಾರೆ. SC ಜನರಲ್ ಅಂತ ಡಿವೈಡ್ ಎಲ್ಲಿ ಮಾಡಿದ್ದಾರೆ ಅದರಲ್ಲಿ? ಅಂದರೆ ಒಳ ಮೀಸಲಾತಿಯನ್ನು ಕೋಟಿ ತಗೊಳ್ಳೋಕ್ಕೋಸ್ಕರ, ಒಳ ಮೀಸಲಾತಿ 35 ವರ್ಷದ ಹೋರಾಟಗಳು ವಿಫಲ ಮಾಡೋಕ್ಕೋಸ್ಕರ, ಒಳ ಮೀಸಲಾತಿ ವರ್ಗೀಕರಣಕ್ಕೆ ಕೊಚ್ಚೇಕೋಸ್ಕರ ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದೀವಿ ಅಂತ ಮತ ತಾಣಕ್ಕೋಸ್ಕರ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದೀವಿ ಅಂತ ಹೇಳ್ತೀರಿ. ಪಕ್ಕದಲ್ಲಿ ಆಂಧ್ರ, ತೆಲಂಗಾಣದಲ್ಲಿ SCP TSPದ ಅಲ್ಲಿರ್ತಕ್ಕಂಥ ಸೌಲಭ್ಯ ಪಟ್ಟಿಗಳಲ್ಲಿ, ಯೋಜನೆಗಳಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸಿದ್ದಾರೆ. ಸಿದ್ದರಾಮಯ್ಯನವರು ಇಷ್ಟೊಂದು ಬದ್ಧತೆ ಇದೆ ನಾನು ಸಾಮಾಜಿಕ ನ್ಯಾಯದ ಬಗ್ಗೆ ಅಂತ ಇದ್ದವರು ಒಳ ಮೀಸಲಾತಿ ಬಗ್ಗೆ ಈ ರೀತಿಯ ಗೊಂದಲವನ್ನು ಮಾಡ್ತೀರಾ? ನೀವು ಹಿಂದುಳಿದವರು ಕಾಂತರಾಜ್ ವರದಿ ಕೂಡ ಆಯೋಗದ ಜಾರಿ ಮಾಡಲಿಲ್ಲ, ಬರೀ ಅಧಿಕಾರದಾಗ ಅಂಟಿಕೊಂಡು ಅತ್ಯಂತ ತೀರ ಅನ್ಯಾಯ ಮಾಡಿದವರು ಅಂದರೆ, ದ್ರೋಹ ಮಾಡಿದವರು ಮಾದಿಗ ಜಾತಿಗೆ ಸಿದ್ದರಾಮಯ್ಯನವರು, ಅವರು ಸರ್ಕಾರ. SCಗಳಲ್ಲಿ ಕಿತ್ತಾಟ ತಂದಿತ್ತವರು ಅಂತಂದರೆ ಸಿದ್ದರಾಮಯ್ಯನವರು. ಡಿವೈಡ್ ಆ್ಯಂಡ್ ರೂಲ್ ನಮ್ಮಲ್ಲೇ ಹೊಡೆದಾಕಿ, ಆಮೇಲೆ ಲೆಫ್ಟ್ ರೈಟ್ ಹೊಡೆದಾಕಿ, ಆಮೇಲೆ ದಲಿತ ಸಂಘನ ಹೊಡೆದಾಕಿ ಒಂಚೂರನ್ನ ನಿಮ್ಮ ಜೊತೆಗೆ ಇಟ್ಕೊಂಡವ್ರು ಸಿದ್ದರಾಮಯ್ಯನವರು. ಅವ್ರ ಜೊತೆಗಿದ್ದಾರೆ ಕೆಲವರು ಮತ ಹಿಡಿದ್ರು, ಅವ್ರು MLC ಕೊಡಿ, ಚೇರ್ಮನ್ ಕೊಡಿ. ಅವರು ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ಮಾತಾಡೋರು. ಒಳ ಮೀಸಲಾತಿ ವರ್ಗೀಕರಣದ ವಿರುದ್ಧ ಯಾರು ಮಾತಾಡ್ತೀರಿ? ಈ ಕಟ್ಟಕಡೆ ಸಮಾಜದ ವಿರುದ್ಧ ಯಾರು ಮಾತಾಡ್ತೀರಿ? ಸಂವಿಧಾನದ ವಿರುದ್ಧ ಮಾತಾಡ್ದಂಗೆ, ಸಾಮಾಜಿಕ ನ್ಯಾಯದ ವಿರುದ್ಧ ಮಾತಾಡ್ದಂಗೆ. ಎಂದಾದರೂ ಕೂಡ ಈ ಕಟ್ಟಕಡೆ ಸಮಾಜ ಇದಾವಲ್ಲ, ಅಲೆಮಾರಿಗಳು 40 ಜಾತಿಗಳಲ್ಲಿ 13 ವರ್ಷಗಳಿಂದಲೂ ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಭಿವೃದ್ಧಿ ಕಾರ್ಯಗಳು ನಮ್ಮ ಸಮುದಾಯಕ್ಕೆ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಈಗಲಾದರೂ ಕೂಡ ಸಮಾಜ ಕಲ್ಯಾಣ ಇಲಾಖೆ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ ದಯವಿಟ್ಟು. ನಮಗೆ ನಮ್ಮ ಸಮುದಾಯಕ್ಕೆ 3 ಸ್ಥಾನಗಳು ಕೊಡಬೇಕು, ಸಚಿವರ ಸ್ಥಾನಗಳು. ನಿಗಮ ಮಂಡಳಿಗಳಲ್ಲಿ ಅಧ್ಯಕ್ಷರು ಮತ್ತು ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಥಾನಮಾನಗಳನ್ನ ಕೊಡಬೇಕು. ಇದನ್ನು ಮುಂದಿನ 2028ರ ಚುನಾವಣೆಯಲ್ಲಿ ನೀವು ಗೆಲುವು ಸಾಧಿಸಬೇಕಂದ್ರೆ, ಈ ಸಮುದಾಯವನ್ನು ಜೊತೆಗಿಟ್ಕೋಬೇಕು ಅಂದರೆ, ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ದೃಷ್ಟಿಕೋನದಲ್ಲಿ ಇವತ್ತು ನಾವು ಹಿರಿಯ ದಲಿತ ಹೋರಾಟಗಾರರು, ದಲಿತ ಚಳವಳಿಯ ಹೋರಾಟಗಾರರಾದ ಡಾಕ್ಟರ್ ಎನ್ ಮೂರ್ತಿ ಅವರು,
ಮತ್ತು ಎಂ ಶಂಕರಪ್ಪ ಅವರು, ಮತ್ತು ಹುಸೇನಪ್ಪ ಸ್ವಾಮಿ ಮಾದಿಗ ಅವರು, ಡಾಕ್ಟರ್ ಭೀಮರಾಜ್ ಅವರು, ಆಮೇಲೆ ಕರ್ನಾಟಕ ಮಾದಿಗ ದಂಡೋರದ ದೇವರಾಜ್ ಅವರು, ಮತ್ತು ನಮ್ಮ ಮಾದಿಗ ಮೀಸಲಾತಿ ಹೋರಾಟ ಸಮಿತ ಶಿವರಾಯ ಅಕ್ಕರ್ಕೆ ಅವರು, ಹಾಗೂ ಕರ್ನಾಟಕ ಬಹುಜನ ಚಳವಳಿಯ ತನಿಖೇನಹಳ್ಳಿ ಕೃಷ್ಣಪ್ಪನವರು, ಹೀಗೆ ನಮ್ಮ ಲಿಂಗರಾಜ್ ಅವರು, ಕದರೇಶ್ ಅವರು, ಮತ್ತು ಈಗ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ನಾವು ಈ ಒಂದು ಒಕ್ಕೂಟದಿಂದ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ನಮಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಹಿರಿಯರಾದ KH ಮುನಿಯಪ್ಪನವ್ರಿಗೆ, ಹಾಗೆ ಹಿರಿಯ ರಾಜಕೀಯ ಮುತ್ಸದ್ದಿಗಳಾದ ಆರ್ ವಿ ತಿಮ್ಮಾಪುರ ಅವ್ರಿಗೆ, ಮತ್ತು ಎಚ್ ಆಂಜನೇಯವ್ರಿಗೂ ಕೂಡ MLC ಮಾಡಿ ಮಂತ್ರಿ ಮಾಡಿದ್ರೆ ಸಮಾಜ ಕಲ್ಯಾಣ ಇಲಾಖೆನೇ ಕೊಟ್ಟರೆ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗೋದು ಮಾದಿಗರು. 13 ವರ್ಷಗಳಿಂದ ಬರ ಬಿದ್ದೋಗಿದ್ದಾರೆ ಮಾದಿಗರು. ಯಾವ ಯೋಜನೆಗಳು ಅವ್ರಿಗೆ ತಲುಪ್ತಾ ಇಲ್ಲ. ಸರ್ಕಾರದ ಯೋಜನೆಗಳು ತಲುಪಬೇಕು ಅಂತಂದರೆ ನೀವು ದಯವಿಟ್ಟು ಈ ಕೆಲಸ ಮಾಡಿ, ಇಲ್ಲ ಆದರೆ ನಾವೆಲ್ಲ ತೀರ್ಮಾನ ಕೊಡೋದು, ಜನ ನಿಮಗೆ ಮುಂದಿನ 2028 ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತ ಎಚ್ಚರಿಸ್ತಾ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾರೆ. ತಮ್ಮ ಹೆಸರು ಹೇಳಿ ಅಣ್ಣ. ಕೇಶವಮೂರ್ತಿ ಅಂತ, ಮಾದಿಗ ಸಂಘಟನೆಗಳ ಒಕ್ಕೂಟದ ರಾಜ್ಯ ಸಂಚಾಲಕ.